ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ಬೆನ್ನಲ್ಲೇ ಕಾಡು ಪ್ರಾಣಿಗಳು ಸಹ ರೈತನ ಜೀವ ಹಿಂಡಲು ಮುಂದಾಗಿವೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಹಾಳಾಗಿರುವ ಕಲ್ಲಂಗಡಿ ಬೆಳೆ, ಎಲ್ಲೆಂದರಲ್ಲಿ ತಿಂದು ಬಿಸಾಡಿರೋ ಕಲ್ಲಂಗಡಿ ಹಣ್ಣು, ಹೀಗೆ ರೈತರ ಬೆಳೆಯನ್ನೆಲ್ಲ ಹಾಳು ಮಾಡ್ತಿರೋದು ಕಾಡು ಪ್ರಾಣಿಗಳು. ಅದರಲ್ಲೂ ಹೆಚ್ಚಾಗಿ ಕರಡಿಗಳದ್ದೇ ಈ ಕೆಲಸ. ಕೊಪ್ಪಳದ ಕನಕಗಿರಿ, ಯಲಬುರ್ಗಾ, ಕುಷ್ಟಗಿ ಸೇರಿ ಅನೇಕ ಭಾಗದ ರೈತರು ಹೆಚ್ಚಾಗಿ ಕಲ್ಲಂಗಡಿ ಬೆಳೆಯುತ್ತಾರೆ. ಆದ್ರೀಗ ಕಲ್ಲಂಗಡಿ ಬೆಳೆ ಕರಡಿಗಳ ಪಾಲಾಗುತ್ತಿದೆ. ಪ್ರತಿನಿತ್ಯ ಕಲ್ಲಂಗಡಿ ಹುಡುಕಿ ಬರುವ ಕರಡಿಗಳು ಹೊಟ್ಟೆ ತುಂಬಾ ಕಲ್ಲಂಗಡಿ ತಿಂದು ಹೋಗ್ತಿವೆ. ಇದು ರೈತರ ಆತಂಕ ಹೆಚ್ಚಿಸಿದೆ. ಕಲ್ಲಂಗಡಿ ಸೀಡ್ಸ್ ಮಾಡಿವ್ರಿ, ಸಿಜೆಂಟಾ ಕಂಪ್ನಿ ಒಳಗ್ರಿ ನಾವು ಇದು ಕಲ್ಲಂಗಡಿ ಕಾಳ್ಡಿ ಒಂದು ವರ್ಷ ಅಲ್ರಿ, ಪ್ರತಿ ವರ್ಷನೇ ಇಷ್ಟ ರೀ ನಮ್ದು. ಬರೋದು ಹೊಲ್ದಾಗ ಮೊನ್ನೆ ತಿಂದೋಗೈತ್ರಿ ಒಂದು 60 ಕಾಯಿ ರೀ. 60 ಕಾಯಿ ತಿಂದಂತೂ ಗಂಡ ಹೆಂಡತಿ ಬಂದು ಹೊಲ್ದಾಗ ದಿನ ಮಕ್ಕೊಂತೀವಿ ನಾವು. ಮಕ್ಕೊನೋದೇನು ರೀ, ಅದು ಇಬ್ಬರು ಬೆಳತಾನೆ ಹಿಂಗೆ ಬ್ಯಾಟ್ರಿ ಹಾಕಿ ಅಂತ ದಿನ ಹೊಲ್ದಾಗ ಕುಂತ್ಕೊಂಬಿಡತ್ರಿ ನಾವು. ಒಂದು 100-150 ಕಾಯಿ ಹೋಗ್ಯಾವ್ರಿ ಈಗ ಆಲೇ ರೀ. ಈಗ ವರ್ಷ ಈಗ ಆಳಿನ ಪೇಮೆಂಟ್ ಭಾಳ ದುಬಾರಿ ಐತ್ರಿ. 300-350 ರೂಪಾಯಿ ಒಂದು ಲೇಬರಿಗೆ ಕೊಡ್ತೀವಿ ರೀ. ಕೊಟ್ಟು ಈಗ ಒಂದು ಎಂತ ಇಲ್ಲ ಅಂದ್ರೆ ಈಗ ಒಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡೀವಿ ರೀ ಇದಕ್ಕೆ. ಅದ್ರಾಗ ಅದು ಇದು ಅರ್ಧ ಈಗ ಅಷ್ಟು ತಿಂದು ಹೋಗ್ಬಿಡತ್ರಿ, ಈಗ ಅರ್ಧ ರೀ. ಪ್ರತಿನಿತ್ಯ ರಾತ್ರಿ ವೇಳೆ ಬರುವ ಕರಡಿಗಳು ಕಲ್ಲಂಗಡಿ ಸೇರಿದಂತೆ ವಿವಿಧ ಬೆಳೆಗಳನ್ನ ತಿಂದು ಹೋಗ್ತಿವೆ. ಇಡೀ ಬೆಳೆ ಹಾಳು ಮಾಡ್ತಿರೋದ್ರಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ. ಕರಡಿಗಳಷ್ಟೇ ಅಲ್ಲದೆ ಕೋತಿಗಳು ರೈತರ ಜೀವ ಹಿಂಡುತ್ತಿವೆ. ಕಲ್ಲಂಗಡಿ ಅಷ್ಟೇ ಅಲ್ಲದೆ ಮೆಕ್ಕೆಜೋಳ, ತರಕಾರಿಗಳು ಸೇರಿ ಇತರ ಬೆಳೆಗಳನ್ನ ಹಾಳು ಮಾಡ್ತಿವೆ. ಕರಡಿ ನೋಡಿ ಸರ, ಏನಿಲ್ಲ, ರೈತರಿಗೆ ಭಾಳ ತೊಂದರೆ ಕೊಟ್ಬಿಟ್ಟವು. ನಮ್ಗೆ ಕರೆಂಟಿನ ಸೌಕರ್ಯ ಇಲ್ಲ, ರಾತ್ರಿ ಇಲ್ದಕ್ಕೆ ಪಾಪ ಹೆಣ್ರು ಮಕ್ಕಳ ಕಡೆಗೆ ಬಂದು ಇಷ್ಟೇ ಒಣಸ ಬಿಟ್ರು ಒತ್ತಡ ಮೂಲೆಯಾಗ ಕಾದ್ರೆ ಒತ್ತಡ ಮೂಲೆ ತಿಂದು ಹೋಕ್ಕೋ ಸರ. ಆದರೆ ಇಲ್ಲಿ ದಾರಿಯಾಗ ಸದ್ಯ ಬರಾಗ ಹೋಗಂತೂ ಭಯಂಕರ ತೊಂದರೆ ಐತೆ ಸರ್. ಯಾವ ಟೈಮ್ದಾಗ ಏನು ಮಾಡ್ತಾವೆ ಗೊತ್ತಿಲ್ಲ ಸರ್. ಆದರೆ ಜೀವದ ಭಯ ಇಲ್ದಾಗ ರೈತರು ಇದು ಬಂಡವಾಳ ಹಾಕಿದ್ದಕ್ಕೆ, ಖರ್ಚು ಮಾಡಿದ್ದಕ್ಕೆ, ಲೇಬರಿಗೆ ಕೊಟ್ಟಿದ್ದು, ಗೊಬ್ಬರ ಎಣ್ಣೆ ಹಾಕಿದ್ದು ಇದು ನೋಡಿದ್ರೆ ಸರ, ರೈತರು ಒಬ್ಬೊಬ್ಬರು 1 ಲಕ್ಷ ರೂಪಾಯಿ ಸಾಲ ಹೊತ್ಕೊಂಡು ನೋಡ್ರಿ ಸರ್. ಒಟ್ನಲ್ಲಿ ಕಾಡು ಪ್ರಾಣಿಗಳಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಬೆಳೆಗಳು ಹಾನಿಯಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಏನಂದರೆ ಸೂಕ್ತವಾಗಿ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರ ಕೊಡಿಸುವಲ್ಲಿ ಕೂಡ ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥ ಆಕ್ರೋಶವನ್ನು ಇಲ್ಲಿರುವಂಥ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ.